ಯಕ್ಷಗಾನ ಪೀಠಿಗೆ ನಂತರ ಗಣಪತಿಯ ಪ್ರಾರ್ಥನೆಯೊಂದಿಗೆ ಇವತ್ತಿನ ಯಕ್ಷಗಾನ ನಾಟ್ಯೋತ್ಸವ ಕಾರ್ಯಕ್ರಮ ಆರಂಭ ಆಗ್ತದೆ. ಈಗ ಗಣಪತಿಯ ಪ್ರಾರ್ಥನೆ ನಮ್ಮ ಕಲಾವಿದರಿಂದ, ಹಿರಿಯ ಕಲಾವಿದರಿಂದ ಯಕ್ಷ ನಾಟ್ಯೋತ್ಸವ ಕಾರ್ಯಕ್ರಮ ಈಗ ತಾನೇ ಆರಂಭ ಆಗ್ತದೆ.
ಮಾನ್ವಿ ಗಣೇಶ್ ನಾಟ್ಯ ತಂಡ ಏರ್ತಗು ಇವರ ಯಕ್ಷಗಾನ ನಾಟ್ಯೋತ್ಸವ ಕಾರ್ಯಕ್ರಮ ಮುಂದುವರಿಯುತ್ತಾ ಈಗ ನಮ್ಮ ತಂಡದ ಹೀರೋ ಪರಿಚಯವನ್ನ ಮಾಡಿಕೊಳ್ಳುವಂತ ಸುಸಂದರ್ಭ. ಈಗ ಇದರಲ್ಲಿ ಹಿರಿಯ ಕಿರಿಯ ಕಲಾವಿದರು ಈ ಬಾರಿ ವೇದಿಕೆಯನ್ನ ಹತ್ತಿ ಈ ನಾಟ್ಯೋತ್ಸವ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಯಕ್ಷಗಾನ ಅನ್ನುವಂಥದ್ದು ಸಾಮಾನ್ಯವಾದಂತ ಕಲೆ ಅಲ್ಲ. ಕರ್ನಾಟಕದ ದಕ್ಷಿಣ ಕರಾವಳಿಯ ಗಂಡು ಕಲೆ ಬಹಳಷ್ಟು ಅಭ್ಯಾಸ ತರಬೇತಿಗಳು ಬೇಕಾಗ್ತದೆ. ಆದರೆ ಈಗ ನಮ್ಮ ಕಲಾವಿದರು ಕಡಿಮೆ ಸಮಯದಲ್ಲಿ ಈ ಒಂದು ನಾಟ್ಯವನ್ನ ತರಬೇತಿಗೊಂಡು ನಿಮ್ಮ ಮುಂದೆ ಪ್ರದರ್ಶನವನ್ನ ಮಾಡಿದ್ದಾರೆ. ಈ ನಾಟ್ಯದ ಮುಖ್ಯ ತರಬೇತಿದಾರರು ಮತ್ತು ಪಾತ್ರಧಾರಿಗಳಾದಂತ ಪಾತ್ರ ಪರಿಚಯದಲ್ಲಿ ಗಣೇಶ್ ಏರ್ತಗು, ಉಮೇಶ್ ಏರ್ತಗು, ಹರೀಶ್ ಏರ್ತಗು, ಸಾನ್ನಿಧ್ಯ ಏರ್ತಗು, ವೀಣಾ ಏರ್ತಗು, ಮಾನ್ವಿ, ಮನ್ವಿತ್, ಶ್ರವಣ್, ಸನ್ನಿಧಿ, ಮನೀಶ್, ರತನ್, ಋತ್ವಿಕ್ ಈ ಎಲ್ಲ ಹಿರಿಯ ಕಿರಿಯ ಪುಟಾಣಿಗಳಿಗೆ ನಿಮ್ಮ ಆಶೀರ್ವಾದದಿಂದ ನಮ್ಮೆಲ್ಲ ಹಿರಿಯ ಏನು ಯಕ್ಷಗಾನ ಪಂಡಿತರು ಮಹಾನ್ ಪಂಡಿತರು ಇದ್ದಾರೆ
ಕಾಳಿಂಗ್ ನಾವ್ಡ್ ಇರ್ಬೋದು, ಜನ್ಸಾಲೆ ಇರ್ಬೋದು, ಅಥವಾ ಸತೀಶ್ ಭಟ್ಲ ಅವರು ಇರ್ಬೋದು, ಇತ್ತೀಚಿನ ಚಿಂತನ ಹೆಗಡೆ ಇರ್ಬೋದು, ಅವರೆಲ್ಲರ ಒಂದು ಸಣ್ಣ ಕಿರು ಪ್ರಯತ್ನವನ್ನ ನಮ್ಮ ಕಲಾವಿದರು ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯ ಮದ್ದೆ ಚೆಂಡೆ ಮಂಡೆ ಚೆಂಡೆ ಭಾಗವತಿಕೆ ಯಾವುದೂ ಇರಲ್ಲ, ಕೇವಲ ನಾಟ್ಯೋತ್ಸವ ಕಾರ್ಯಕ್ರಮ ಮಾತ್ರ. ಈಗ ಮೊದಲನೇದಾಗಿ ನಮ್ಮ ಪೇರಡೂರು ಮೇಳದ ಅತ್ಯಂತ ಹೆಮ್ಮೆಯ ಭಾಗವತರಾದಂಥ ರಾಘವೇಂದ್ರ ಜನ್ಸಾಲೆ ಅವರ ಒಂದು ಕಂಚಿನ ಕಂಠದ ಹಾಡಿಗೆ ಕಂಸ ಒಡೆ ಅನ್ನುವಂಥ ಪ್ರಸಂಗದಿಂದ ಆಯ್ದಂತ ಒಂದು ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ಮಾನ್ವಿ ಗಣೇಶ್ ನಾಟ್ಯೋತ್ಸವ ತಂಡದ ಕಲಾವಿದರು. ವೇದಿಕೆ ಮೇಲೆ ನಮ್ಮ ಕಂಸ ಒಡೆ ಪದ್ಯದಿಂದ ರಾಘವೇಂದ್ರ ಜನ್ಸಾಲೆ ಅವರ ಒಂದು ಪದ್ಯದ ಕಂಠಸಿರಿ ವೇದಿಕೆ ಮೇಲೆ. ತಮ್ಮ ಜೀವನದಲ್ಲಿ ಎಂತಹ ದೌರ್ಭಾಗ್ಯ ಬಂದೊದಗಿ ಹೋಯಿತು. ಎಷ್ಟು ದಿವಸ ನಾವು ಬದುಕಿದಂತಹ ಜೀವನದಲ್ಲಿ ನಿನ್ನ ಬಾಲಲೀಲೆಗಳನ್ನೆಲ್ಲ ನಾವು ಅನುಭವಿಸಿ ನೋಡಿದ್ದೇವೆ, ಕಣ್ಣು ತುಂಬ ನೋಡಿದ್ದೇವೆ ಕೃಷ್ಣ. ಆದರೆ ನಮ್ಮ ಜೀವನದಲ್ಲಿ ಒಂದು ದೌರ್ಭಾಗ್ಯ ನಮ್ಮನ್ನು ಯಾವತ್ತೂ ಸೂಚಿಸ್ತಾನೆ ಇದೆ, ನಮ್ಮನ್ನು ಚಿಂತಿಸ್ತಾನೆ ಇದೆ. ಆ ಬಾಧೆಯನ್ನು ನಾವು ಕಡಿಮೆ ಮಾಡಿಕೊಳ್ಳುವುದಕ್ಕೋಸ್ಕರ ಇವತ್ತು ಚಿಂತಿಸಿದ್ದೇವೆ, ನಮ್ಮ ಮಾವನಾದ ಕಂಸನನ್ನು ನಿಗ್ರಹಿಸಲೇಬೇಕು ಎಂದು. ಆದರೆ ಕಂಸನನ್ನು ಯಾಕೆ ನಿಗ್ರಹಿಸಬೇಕು ಅನ್ನೋದು ಇಲ್ಲಿ ಮಾತು. ನಮ್ಮ ತಂದೆ ತಾಯಿಯರಾದಂತಹ ವಸುದೇವ ದೇವಕಿಯರನ್ನು ಇಂದು ಕಂಸನಾದಂತಹ ನಮ್ಮ ಮಾವ ಬಂಧನದಲ್ಲಿ ಇರಿಸಿದ್ದಾನೆ. ಅಂತಹ ಕಂಸನನ್ನು ನಿಗ್ರಹಿಸಿ, ಲೋಕಕಂಟಕನಾದಂತಹ ಕಂಸನನ್ನು ನಿಗ್ರಹಿಸಿ ಈ ಲೋಕಕ್ಕೆ ಸಮಸ್ತ ಮಂಗಳವನ್ನು ಮಾಡುವಂತಹ ಮಹತ್ ಕಾರ್ಯ ನಮ್ಮಿಂದ ಆಗಬೇಕಾಗಿದೆ. ಅದಕ್ಕೆ ಬಲರಾಮಕೃಷ್ಣರು ನಾವು ಇಬ್ಬರು ಒಡಗೂಡಿ ಇವತ್ತು ಕಂಸ ವಧೆಗೆ ಹೊರಟಿದ್ದೇವೆ. ಆದರೆ ಕಂಸನ ಕೊಲ್ಲುವ ಬಗೆ ಹೇಗೆ? ನಾವು ಇಬ್ಬರೇ ಹೋಗಿಕೊಂಡು ಬಂದರೆ ಆಗುತ್ತಾ? ಎಲ್ಲರಿಗೂ ಕಾಟ ಕೊಟ್ಟಿದ್ದಾನೆ ಕಂಸ. ಒಂದು ಸಮಯದಲ್ಲಿ ಎಲ್ಲರನ್ನೂ ಬಂಧನದಲ್ಲಿ ಇರಿಸಿದ್ದಾನೆ. ನಮ್ಮ ಅಪ್ಪ ಅಮ್ಮ ಸಿಗದಿದ್ದಾಗ ಇವರನ್ನೆಲ್ಲ ತಗೊಂಡೋಗಿ ಹಾಕಿದ್ದಾನೆ ಒಂದೊಂದ್ಸಲ. ಆಮೇಲೆ ಸಿಕ್ಕಿದ ಮೇಲೆ ತಂದು ಬಿಟ್ಟು ಇವನ್ನೆಲ್ಲ ಹೊರಗೆ ಬಿಟ್ಟಿದ್ದಾನೆ. ಇವರೆಲ್ಲ ಮುಸ್ಕ ಹಾಕೊಂಡು ಹೋಗಿದ್ದಾರೆ ಒಂದ್ಸಲ. ಕಂಸ ಎಲ್ಲಿದ್ದಾನೆ, ಕಂಸ ಎಲ್ಲಿದ್ದಾನೆ, ಅವನು ಕಂಸ, ಇವನು ಕಂಸ. ಕಂಸ ಸಿಗಲೇ ಇಲ್ಲ. ಕಂಸನಿಗೆ ವಸುದೇವ ದೇವಕ್ಕೆ ಸಿಗಲೇ ಇಲ್ಲ. ಎಲ್ಲರೂ ಹೇಳಿದ್ದು ಸ್ವಲ್ಪ ಸ್ವಲ್ಪ ತಗೊಂಡಿದ್ದು ಅಲ್ಲಿ ಕಂಸನ ಹತ್ರ. ನಾನು ತೋರಿಸ್ತೀನಿ ವಸುದೇವನ್ನ, ನಾನು ತೋರಿಸ್ತೀನಿ ದೇವಕಿನ ಅಂತೇಳಿ ಎಲ್ಲರೂ ತೋರಿಸೋಕ್ಕಾಗಲಿಲ್ಲ. ಕೊನೆಗೂ ಕಂಡು ಹಿಡಿದು ನಮ್ಮ ವಸುದೇವ ದೇವಕಿಯನ್ನು ತಗೊಂಡು ಹೋಗಿ ಬಂಧನದಲ್ಲಿ ಇರಿಸಿದ್ನಲ್ಲ, ಅವನನ್ನು ಇವತ್ತು ನಿಗ್ರಹಿಸುವ ಸಂದರ್ಭದಲ್ಲಿ ಇವರನ್ನೆಲ್ಲ ಸೇರಿಸಿಕೊಂಡು ನಾವು ಹೋಗ್ಬೇಕಾದ್ದು ನಮ್ಮ ಧರ್ಮವಲ್ವೇ? ಇವರೆಲ್ಲ ನೋಡ್ಬೇಕಲ್ವಾ? ಹಾಗಿದ್ರೆ ಹೋಗುವ ಬಗೆ ಹೇಗೆ? ನೀನೇ ಹೇಳಬೇಕು. ಗಳಿಕೋ ಇದೆ ಮಾಡ್ತಾರೆ. ಎಲ್ಲ ಉಗ್ರಸೇನನು
ಜನನಿ ಜನಗರ ಬಂಧ ಮೋಕ್ಷವೋ ಜನನಿ ಜನಗರ ಜನನಿ ಜನಗರ ಬಂಧ ಮೋಕ್ಷವೋ ಜನಗರ ಬಂಧ ಮೋಕ್ಷವೋ ಜನರಿಯ ಬಂಧ ಮೋಕ್ಷವೋ ಕಪ್ಪಗೆ ಮೃತ್ಯು 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 ತಮನ ಕಪ್ಪಗೆ ಮೃತ್ಯು ದೀಕ್ಷೆಯು ಬಂದಿರಿ ನೋಡಿ ನೋಡಿರಿ ಬಂದಿರಿ ಬಂದಿರಿ ನೋಡಿರಿ ಯಕ್ಷನಾಟ್ಯ ಮುಂದುವರಿಯುತ್ತಾ ಈಗ ಪುಟಾಣಿಗಳಿಂದ ಮತ್ತೊಂದು ಅದ್ಭುತವಾದಂತ ನೃತ್ಯ ಅಮ್ಮ ನಿನ್ನ ಮನೆಗಳಲ್ಲಿ ಪುಟಾಣಿ ಯಕ್ಷಗಾನ ಕಲಾವಿದರು ವೇದಿಕೆ ಮೇಲೆ ಮೊಬೈಲ್ ಈ ನೃತ್ಯವನ್ನ ನಮ್ಮ ಖ್ಯಾತ ಕಲಾವಿದ ಭಾಗವತರಾದಂತ